ಹೇಳ್ತಿದ್ದೀರಾ ಏನು ತಮಾಷೆ ಮಾಡ್ತಿದ್ದೀರಾ ನೀವು? ನಿಜವಾಗ್ಲೂ ಹೇಳಿ. ಅಯ್ಯೋ ಇಲ್ಲ ಖುಷಿ ಅವರೇ, ನಾನಂತೂ ನಿಜನೇ ಹೇಳ್ತಾ ಇರೋದು, ಇದೇನು ತಮಾಷೆ ಅಲ್ಲ. ಫಸ್ಟ್ ಟೈಮ್ ನಿಮ್ಮ ನೋಡಿದಾಗಲೇ ನನಗಂತೂ ಮನ್ಸು ಕದ್ಬಿಟ್ರಿ ನೀವು. ಆ ನಿಮ್ಮ ಮೊದಲನೇ ನೋಟ ನನಗೆ ಇನ್ನೂ ನೆನಪಿದೆ, ಮರೆಯೋಕೆ ಆಗ್ತಿಲ್ಲ. ಫಸ್ಟ್ ಟೈಮ್ ನಮ್ಮ ಬೈಕ್ ಹತ್ತಿದಾಗ ನನ್ನ ಮನಸ್ಸು ಕೂತವರು ನೀವೇ. ಆದರೆ ಯಾವತ್ತಿಗೂ ನಿಮಗಾಗಿ ಆ ಜಾಗ ಸೀಮಿತವಾಗಿಯೇ ಇರುತ್ತದೆ. ನೀವು ಒಪ್ಕೊಂಡ್ರೆ ಮಾತ್ರ. ನೀವು ಒಪ್ಕೊಳ್ತೀರಾ ಅನ್ನೋ ಧೈರ್ಯದಲ್ಲೇ ಮೇಲೆ ನನ್ನ ಮನಸ್ಸಲ್ಲಿರೋದೆಲ್ಲ ಹೇಳ್ತಾ ಇರೋದು. ನಿಮ್ಮ ಅಭಿಪ್ರಾಯ ಏನು ಅಂತ ಏನಾದರೂ ಇದ್ದರೆ ಹೇಳಿ, ನಾನು ಒಪ್ಕೊಳ್ತೀನಿ. ಅದಕ್ಕೇನು ಹೇಳಿ ಪ್ಲೀಸ್. ಏನು ಹೇಳ್ತಿದ್ದಾರೆ ಹರೀಶ್? ಹುಚ್ಚಾಟಗಳಿಗೂ ಒಂದು ಲಿಮಿಟ್ ಇರಬೇಕು. ನಿಮ್ಮ ಅಮ್ಮ ನೆನ್ನೆ ಇಷ್ಟೆಲ್ಲ ಆಸೆ ಕಟ್ಕೊಂಡಿದ್ದಾರೆ, ಆ ಹುಡುಗಿನೇ ತೋರಿಸಿ ನನ್ನ ಮಗನಿಗೆ ಗೊತ್ತಾಗಿದೆ ಹುಡುಗಿ ಅಂದಾಗ ನನ್ನ ಮನಸ್ಸಿಗೆ ಎಷ್ಟು ಖುಷಿಯಾಗಿತ್ತು ಗೊತ್ತಾ? ನಿಮ್ಮ ಒಬ್ಬ ಗೆಳೆಯನಾಗಿ ನೋಡ್ಕೊಳ್ಳೋಕೆ ಇಷ್ಟು ಪಡ್ತಿದ್ದೀನಿ ಹೊರತು ಪ್ರೇಮಿಯಾಗಿ ಅಲ್ಲ. ಅದೆಲ್ಲ ನಿಮ್ಮಿಬ್ಬರ ಮಾತುಕತೆಯಲ್ಲಿ ಕೂಡ ನಡೆಯೋದಕ್ಕೂ ಹೋಗೋದಿಲ್ಲ. ಈಗ ಆ ಹುಡುಗಿ ಮದುವೆ ಮುರಿದು ಬಿದ್ದರೆ ಆದರೆ ಅವಳ ಯಾರು ಮದುವೆ ಆಗ್ತಾರೆ ನಿಮ್ಗೆ ಗೊತ್ತಾಗಲ್ವಾ? ಈ ಹಳ್ಳಿಗಳೆಲ್ಲ ಮದುವೆ ಮುರಿದು ಬಿದ್ದು ಅಂದರೆ ಹುಡುಗಿರ ಬಗ್ಗೆ ಜನ ಏನೇನು ಹೇಗೆಲ್ಲ ಮಾತಾಡ್ಕೊತಾರೆ ಅಂತ ಕಲ್ಪಿಸಿದ್ದೀರಾ ನೀವು? ನಿಮ್ಮ ಆಸೆಗೆ ಆ ಹುಡುಗಿನ ಬಾಳನ್ನು ಹಾಳು ಮಾಡೋಕೆ ನನಗಿಷ್ಟ ಇಲ್ಲ. ಸೊ ಪ್ಲೀಸ್ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ರೀ ಖುಷಿ ಅವರೇ, ಅರ್ಥ ಮಾಡ್ಕೊಳ್ರಿ. ಅಮ್ಮನ ಬಲವಂತಕ್ಕಷ್ಟೇ ನಾನು ನಿಮ್ಮನ್ನು ನಾನು ತುಂಬ ಇಷ್ಟಪಡ್ತಿದ್ದೀನಿ ಕಣ್ರಿ ಖುಷಿ ಅವರೇ. ಮದುವೆ ಅಂತ ಆದರೆ ಅದು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರನ್ನು ನಾನು ಮದುವೆ ಆಗೋದೇ ಇಲ್ಲ. ಏನ್ರಿ ನೀವು? ಸಾಕು ನಿಲ್ಸ್ರಿ ಹರೀಶ್. ಇಷ್ಟ ಇಲ್ಲ ಅಂದರೆ ಮಾತುಕತೆವರೆಗೂ ಏನು ಮಾಡ್ತಿದ್ರಿ ನೀವು? ಇಷ್ಟ ಇಲ್ಲ ಅಂತ ಅವತ್ತೇ ಹೇಳಬೇಕಿತ್ತಲ್ಲ. ನಿಮ್ಮ ಹುಡುಗಾಟಕ್ಕೆ ಮುದ್ದ ಹೆಣ್ಮಕ್ಳು ಜೀವನ ಬಲಿಯಾಗಬೇಕಾ? ಇಷ್ಟಕ್ಕೂ ಪ್ರೀತಿ ತುಂಬ ಪ್ರೀತಿಸ್ತೀನಿ ಅಂತ ಹೇಳ್ತಿದ್ರಲ್ಲ, ನನ್ನ ಬಗ್ಗೆ ನಿಮಗೇನು ಗೊತ್ತಿದೆ? ಇಷ್ಟು ದಿನದಿಂದ ನೋಡ್ತಿದ್ದೀರ ನನ್ನನ್ನು. ಈಗೇನು ಒಂದು ತಿಂಗಳಾಗಿದೆ ಅಷ್ಟೇ ಅಲ್ವಾ? ನಮ್ಮಿಬ್ರು ಭೇಟಿಯಾಗಿ ಅಷ್ಟಕ್ಕೆ ನಿಮ್ಮ ಮೇಲೆ ಲವ್ ಆಗಿದೆ ಅಂತ ಹೇಳ್ತಿದ್ದೀರಲ್ಲ, ಯಾರು ಪ್ರೀತಿ ಅನ್ನಲ್ಲ. ಇದನ್ನೆಲ್ಲ ಯಾರು ಪ್ರೀತಿ ಅನ್ನಲ್ಲ. 9 ತಿಂಗಳು ಎತ್ತು ಹೊತ್ತು ಕಷ್ಟಪಟ್ಟು ಸಾಕಿದಾರಲ್ಲ ನಿಮ್ಮಮ್ಮ. ಒಳ್ಳೇದು ಕೆಟ್ಟದು ಗೊತ್ತಿಲ್ವಾ ಅವರಿಗೆ? ಇಂಥ ಹುಚ್ಚಾಟಗಳನ್ನೆಲ್ಲ ಬಿಟ್ಟು ಅಮ್ಮ ತೋರಿಸಿದ ಹುಡುಗಿನೇ ಮದುವೆ ಆಗಿ ನಿಮ್ಮ ಅಮ್ಮನೂ ಮರ್ಯಾದೆನೂ ಉಳಿಸಿ ನನ್ನ ದೃಷ್ಟಿಯಲ್ಲಿ ನಿಮ್ಮನ್ನು ಎಷ್ಟು ಎತ್ತರದಲ್ಲಿ ಇಟ್ಟಿದ್ದೀನಿ ಗೊತ್ತಾ? ದಯವಿಟ್ಟು ನೀವು ಅಲ್ಲೇ ಇರೋದನ್ನ ಟ್ರೈ ಮಾಡಿ. ರಘು ಅಣ್ಣ ಕೂಡ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ ಮನೆಗೆ ಕರ್ಕೊಂಡ್ಬಂದಿದ್ದಾನೆ. ದಯವಿಟ್ಟು ನಂಬಿಕೆ ಕಳ್ಕೊಬೇಡಿ. ಅವನ ಸ್ನೇಹಿತನಾಗಿ ಹಾಳು ಮಾಡ್ಕೋಬೇಡಿ. ಇಷ್ಟೊತ್ತು ಏನು ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ ನಿಮಗೆ. ಇಷ್ಟೊತ್ತು ಮಾತಾಡಿದ್ನೆಲ್ಲ ನನ್ನ ಮರಿತೀನಿ. ನೀವು ಕೂಡ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡಿ, ಸರಿನಾ? ಒಬ್ಬ ಒಳ್ಳೆ ಗೆಳೆಯನಾಗಿ ಇಷ್ಟಪಡುತ್ತೇನೆ ನಾನು. ನಿಮ್ಮನ್ನು ಶತ್ರು ಮಾಡ್ಕೊಳ್ಳೋದಿಲ್ಲ. ರೀ ಖುಷಿ ಅವರೇ ನಿಲ್ಲಿ. ನನ್ನ ಫೀಲಿಂಗ್ಸ್ ನಿಮಗೆ ಅರ್ಥ ಆಗ್ತಿಲ್ವಾ? ನಿಮಗೆ ಇಷ್ಟಪಡ್ತಿರೋದು ತಪ್ಪು ಅನ್ನೋ ರೀತಿ ಮಾತಾಡ್ತಿದ್ರಲ್ಲ. ನೀವು ಹೀಗೆ ಮುಖ ಗಂಟು ಹಾಕೊಂಡ್ರೆ ನನ್ನ ಜೊತೆ ಮಾತಾಡಿಲ್ಲ ಅಂದರೆ ಏನಾಯಿತು? ಹೇಳಿ. ಈ ತಕ್ಷಣ ನಾನೇನು ಬದಲಾಗಲ್ಲ. ನೀವು ಒಪ್ಪಿಲ್ಲ ಅಂದರೆ ಏನಾಯಿತು? ನನ್ನ ಮನಸ್ಸಲ್ಲಿ ಯಾವತ್ತಿಗೂ ನನ್ನ ಹೆಂಡತಿ ಸ್ಥಾನ ಪಡೆದಿದ್ದೀರಾ. ಅಮ್ಮನ ಬಲವಂತದಿಂದ ಮದುವೆಗೆ ಆಗಲೇಬೇಕು ಅನ್ನೋ ಪರಿಸ್ಥಿತಿಲಿ ಬಂದರೆ ಸಾಯ್ತೀನಿ ಹೊರತು ಇನ್ನೊಬ್ಬರ ಮದುವೆ ಆಗಲ್ಲ. ನೀವು ಕೂಡ ಹೆದರ್ಕೋಬೇಡಿ. ನಾನೇನು ಭೂವಂತರ ನಿಮಗೆ ಬೆದರಿಕೆ ಆಗ್ತಿಲ್ಲ. ನೀವು ಒಪ್ಕೊಳ್ಳೋ ಥರವನ್ನು ಒಪ್ಕೊಳ್ಳೋವರೆಗೂ ಕಾಯ್ತೀನಿ. ರಘು ಬರೋ ಅಷ್ಟಿಗೆ ಮುಂಚೆನೇ ನೀವು ಈಗಲೇ ಮೂಡ್ ಸರಿ ಮಾಡ್ಕೊಳ್ಳಿ. ಆಮೇಲೆ ಏನಾಯಿತು ಹಾಗೆ ಹೀಗೆ ಅಂತೆಲ್ಲ ಕೇಳ್ತಾನೆ. ಅವನ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ, ನೀವೇ ಎಲ್ಲ ಉತ್ತರ ಕೊಡಬೇಕು. ನೋಡಿ ಹರೀಶ್, ನಾನು ಹೇಳೋದೆಲ್ಲ ಹೇಳಿದ್ದೀನಿ. ಮುಂದಕ್ಕೆ ನಿಮಗೆ ಬಿಟ್ಟಿದ್ದು. ಬನ್ನಿ ಹೋಗೋಣ. ನಿಧಾನ ಖುಷಿ ಅವರೇ. ನೋಡಿ, ಪದೇ ಪದೇ ಜಾರಿ ನನ್ನ ತೋಳಲ್ಲೇ ಬಂದು ಸೇರ್ತಿದ್ದೀರಾ. ಅದು ಈ ದೇವರ ಸನ್ನಿಧಾನದಲ್ಲಿ ಆ ದೇವರಿಗೂ ಈ ಸಿಚುವೇಶನ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾನೆ ಅಂದರೆ ಅವನಿಗೂ ನೋಡಿ ನಮ್ಮಿಬ್ರು ಒಂದು ಮಾಡೋ ಆಸೆ ಇದೆ ಅಂತಾಯಿತು. ಆದರೆ ನೀವು ಮಾತ್ರ ಒಪ್ಕೊಳ್ತಿಲ್ಲ ಅಷ್ಟೇ. ಏನಾಯಿತು ಹರೀಶ್? ಅದು ರಘು ಖುಷಿ ಅವರು ಜಾರಿ ಇನ್ನೇನು ಬೀಳ್ತಿದ್ರು, ಅದಕ್ಕೇನೆ ಇಟ್ಕೊಂಡೆ ಕಣೋ ಅಷ್ಟೇ, ಮತ್ತೇನಿಲ್ಲ. ಖುಷಿ ನಿನಗೇನು ಪೆಟ್ಟಾಗಿಲ್ವೇನೆ? ಇಲ್ಲ ಅಣ್ಣ, ಲೇಟ್ ಆಯಿತು, ಹೊರಡೋಣವಾ? ಯಾಕೆ ಖುಷಿ? ಇನ್ನೂ ಟೈಮ್ ಇದೆಯಲ್ಲ, ಇಷ್ಟು ಬೇಗ ಹೋಗಿ ಏನು ಮಾಡೋಣ, ಸುಮ್ಮನಿರು. ಅಣ್ಣ ನನಗೆ ತಲೆನೋಯ್ತಿದೆ ಕಣೋ, ಪ್ಲೀಸ್ ಕಣೋ, ಹೋಗೋಣ ಮನೆಗೆ, ಕರ್ಕೊಂಡು ಹೋಗೋ. ಹರೀಶ್, ಇಲ್ಲಿ ಯಾವುದೋ ಹತ್ತಿರದಲ್ಲಿ ಹಾಸ್ಪಿಟಲ್ ಇಲ್ವೇನೋ? ಅಣ್ಣ ಹಾಸ್ಪಿಟಲಲ್ಲಿ ಏನು ಬೇಡ ಕಣೋ, ಮಲ್ಕೊಂಡ್ರೆ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಹರೀಶ್, ದೀಪಾ ಬನ್ನಿ ಹೊರಡೋಣ. ಇನ್ನೊಂದ್ಸಲಿ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬಂದ್ರಾಯ್ತು. ಇದ್ದಕ್ಕಿದ್ದಂಕಲೆ ಯಾಕೆ ಖುಷಿ ತಲೆನೋವು ಅಂತಿದ್ದಾಳೆ? ಅದೇ ಗೊತ್ತಾಗ್ತಿರೋರ್ಗು ಏನಾಯ್ತು ಏನು. ಅವರಿಬ್ರು ಇಲ್ಲೇ ಬಿಟ್ಟು ಹೋಗ್ಬಾರ್ದಾಗಿತ್ತು. ನೀನು ಮನೆಗೆ ಹೋದ ತಕ್ಷಣ ಏನು ಅಂತ ವಿಚಾರಿಸು ಅವಳನ್ನ. ನಾನು ಹರೀಶ್ ಹತ್ರನೂ ಕೇಳ್ತೀನಿ ಏನು. ಯಾಕೋ ಇಷ್ಟೊಂದು ಬೇಗ ಬಂದ್ಬಿಟ್ಟಿದ್ದೀರಾ? ಸರಿ ನಮ್ಮ ಹೋಗ್ಬಿಟ್ಟು ಬರ್ತೀನಿ ನಾನು. ಯಾಕೆ ಹರೀಶ್ ಅವಳನ್ನ ಬಿಟ್ಟು ಹಂಗೆ ಹೋಗ್ತಿದ್ದೆ? ಊಟ ಮಾಡ್ಕೊಂಡು ಹೋಗುವಂತೆ ಇರು. ಅಮ್ಮ ಇಲ್ಲ ಕಣಮ್ಮ, ಹೋಗಿ ಬರ್ತೀನಿ. ಅಮ್ಮ ಕಾಯ್ತಿರ್ತಾರೆ ಮನೇಲಿ.
ರಘು ಬರ್ತೀನಿ ಕಣೋ ಬಾಯ್. ಅಯ್ಯೋ ರಘು, ನೀನೇನು ಹೋಗ 10 ನಿಮಿಷ ಅಷ್ಟಕ್ಕೆ ರಘು ನವೀನ್ ಕೂಡ ಬಂದ ಕಣ. ಅಯ್ಯೋ ನೀನು ಸ್ವಲ್ಪ ತಡ ಆಗಿದ್ರೆ ನವೀನು ನಿಮ್ಮ ಜೊತೆಗೆ ಬತ್ತಿದ್ನಂತೆ. ಏನಾಯ್ತು ಕುಜೆಗೆ? ಏನು ಮಾತಾಡ್ದಂಗೆ ರೂಮ್ ಕಡೆಗೆ ಹೋಗ್ತಿದ್ದಾಳೆ, ಯಾಕೆ? ಅಮ್ಮ ನೆನ್ನೆಯಿಂದ ಕೆಲಸ ಅದು ಇದು ಎಲ್ಲ ಇಲ್ಲಿ ಓಡಾಡಿ ಯಾಕೋ ಸುಸ್ತಾಗಿದೆ, ತಲೆನೋದಿದೆ ಅಣ್ಣ ಅಂದ್ಲು. ಸ್ವಲ್ಪ ರೆಸ್ಟ್ ಮಾಡಲಿ ಬಿಡು ಅಮ್ಮ. ಹೌದಾ, ಅಲ್ಲಿ ಚೆನ್ನಾಗಿದ್ಲೋ ಇಲ್ಲ ಹಿಂಗೆ ಇದ್ಲೋ ಅಲ್ಲೂವ? ಚೆನ್ನಾಗಿದೆ ಅಂದು. ನಾವು ದೋಣಿಲಿ ಬಾರೆ ಹೋಗೋಣ ಅಂದ್ವಿ, ತಲೆ ನೋಯ್ತೈತೆ ನನಗೆ, ತಲೆ ಸುತ್ತಣ್ಣ ನಾನು ಬರೋಲ್ಲ ಅಂದ್ಲು. ಅದಕ್ಕೆ ನಾನು ದೀಪ ಹೋಗ್ಬಿಟ್ಟು ಬಂದ್ವಿ. ಸರಿ ಆಯಿತು, ಊಟ ಮಾಡ್ಬಾ, ಊಟಕ್ಕೆ ರೆಡಿ ಮಾಡ್ತೀನಿ ನಾನು ಹೋಗಿ. ದೀಪ ನೀನು ಹೋಗಿ ಅವಳಿಗೆ ಟ್ಯಾಬ್ಲೆಟ್ ಬೇಕಾ ಅಂತ ಕೇಳು. ಸರಿ ಆಯಿತು. ಖುಷಿ ಇಲ್ಲಿ ತಿರುಗಿ ಇಲ್ಲಿ ನಿನ್ನ ಜೊತೆ ಮಾತಾಡಕ್ಕೆ ಬಂದಿದ್ದೀನಿ. ಮಾತಾಡೋಕ್ಕೆ ಇಷ್ಟ ಇದೆಯೋ ಇಲ್ವೋ? ತಲೆ ನೋಯ್ತೈತೆ ಅಂದೆಲ್ಲ ಟ್ಯಾಬ್ಲೆಟ್ ಬೇಕು. ಖುಷಿ, ನಿಮ್ಮಿಬ್ರು ನಡುವೆ ಅಲ್ಲಿ ಏನಾದರೂ ಆಯ್ತೇನೆ? ನಿನಗೆ ಹರ್ಟ್ ಆಗೋ ರೀತಿ ಹರೀಶ್ ಏನಾದರೂ ಮಾತಾಡಿದ ನಿನ್ನ ಜೊತೆ? ಮಾತಾಡೆ ಈ ಕಡೆ ಒಂದ್ಸರಿ ತಿರುಗಿ. ಯಾಕೆ ಏನಾಯ್ತೆ? ಈ ಕಡೆ ತಿರುಗಿ. ಏನಾಯ್ತು ಅಂತ ಹೇಳ್ದಲೇ ಒಂದೇ ಸಮನೆ ಹತ್ರ ನಾನೇನಂತ ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಏನಾಯ್ತು ಅಂತ ಹೇಳಿ ಖುಷಿ. ದೀಪಾ, ನಾನು ಇಷ್ಟಪಟ್ಟ ಹಾಗೆ ಹರೀಶ್ ಕೂಡ ನನ್ನ ಇಷ್ಟಪಡ್ತಿದ್ದಾನೆ ಕಡೆ. ನೀವಿಬ್ರು ಆ ಕಡೆ ಹೋದ್ಮೇಲೆ ಅವ್ನ ಮನಸ್ಸಲ್ಲಿರೋದನ್ನೆಲ್ಲ ನನ್ನ ಹತ್ರ ಹೇಳ್ಕೊಂಡ ಕಡೆ. ಅದಕ್ಕೆ ಯಾಕೆ ಮಂಗನ್ ಥರ ಆಡ್ತಿದೆಯಲ್ಲ? ಇದು ಖುಷಿ ಪಡೋ ವಿಷಯ ತಾನೇ. ಒಂದು ಕ್ಷಣಕ್ಕೆ ಖುಷಿ ಆದ್ರೂ ಇನ್ನೊಂದು ಕ್ಷಣಕ್ಕೆ ದುಃಖ ಆಯಿತು ಕಣೆ. ದುಃಖನ ಯಾಕೆ? ಇದು ನಾವು ಲೆಂತಿ ಮಾಡ್ತಾ ಇಲ್ಲ, ಯಾಕೆಂದರೆ ಲೆಂತಿ ಆದರೆ ಇಂಟ್ರೆಸ್ಟ್ ಇರಲ್ಲ, ಮತ್ತು ಅದು ಕಟ್ ಆಗುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಒಂದು 6 ನಿಮಿಷ ಮಾಡಿ ವಿಡಿಯೋ ಆಗ್ತಿದೆ. ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಹಕರಿಸಿ. ಕಥೆಯನ್ನು ಮುಂದುವರಿಸೋಣ.